ಇನ್ನು ಮತ್ತೆ ಹೇಳಿತಾ ನೋಡ ಹೇಳ್ದ ವೀಲಿಂಗು ಬೇರೆ ಗುರು ವೀಲಿಂಗು. ಹಾಯ್ ಬ್ರೋ, ಸ್ವಲ್ಪ ಸೈಡಿಗೆ ತಗೊಳ್ತೀರಾ? ಒಂದೇ ಒಂದು ನಿಮಿಷ. ಹಾಯ್ ಬ್ರೋ, ಆ್ಯಕ್ಚುಲಿ ಯೂಟ್ಯೂಬರ್ ನಾನು, ಕನ್ನಡ ಹಿಂದಿ ಕನ್ನಡ. ನನ್ನ ಹೆಸರು ಅರ್ಜುನ್ ಅಂತ, ಯೂಟ್ಯೂಬರು. ಬೈಕ್ ನೋಡಿದೆ ಅದಕ್ಕೆ ನಿಲ್ಲಿಸ್ತೆ. ಇದು 900cc ಅಲ್ಲ? 960cc. 2023 ಮಾಡಲ್ಲ? 24 ಮಾಡಲ್ಲ. ರೀಸೆಂಟಾಗಿ ತೊಗೊಂಡ್ರಾ? ನನ್ನ ಫೇವ್ರೇಟ್ ಬೈಕ್, ಅದಕ್ಕೆ ನೋಡಿದ್ನಲ್ಲ, ಅದಕ್ಕೆ ಒಂದು ಸೆಕೆಂಡ್ ನಿಲ್ಲಿಸ್ಬಿಟ್ಟು ಮಾತಾಡೋಣ ಅಂತ ಅಷ್ಟೆ. ಥ್ಯಾಂಕ್ ಯು ಬ್ರೋ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೈಟ್ ರೈಡರ್ DCR. ಸೊ ನಾನು ಇವಾಗ ಬಾಣಸ್ವಾಡಿ ಹತ್ರ ಇದ್ದೀನಿ. ಬಾಣಸ್ವಾಡಿಯಿಂದ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಟೈಮ್ ತೊಗೊಳುತ್ತೆ ನೋಡೋಣ. ಸೊ ಮ್ಯಾಪ್ ಪ್ರಕಾರ ಟೈಮ್ ತೋರಿಸ್ತಾರೋ 39 ಮಿನಿಟ್ಸ್, ಅಂದರೆ 40 ಮಿನಿಟ್ಸ್ ಟೈಮ್ ತೋರಿಸ್ತದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ನಾನು ಹೋಗಿ ರೀಚ್ ಆಗೋದಕ್ಕೆ ಅಂತ. ಇದು ನನ್ನ ಫಸ್ಟ್ ವ್ಲಾಗು, ಒಂದು ಎಕ್ಸ್ಪೆರಿಮೆಂಟ್ ಟೈಪ್ ಅಂತಲೇ ಅಂದ್ಕೊಳ್ಳಿ. ಸೊ ವಿಡಿಯೋನ ತುಂಬ ಇಂಟ್ರೆಸ್ಟಿಂಗಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾಯಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಥ್ಯಾಂಕ್ ಯು. ಮೇನ್ ರೋಡ್ಗೆ ಹೋದ್ಮೇಲೆ ಇನ್ಸ್ಟಾ 360 ಕ್ಯಾಮ್ರಾನ ಹಾಕ್ಕೊಳ್ತೀನಿ, ಅಲ್ಲಿವರೆಗೂ ಹಾಕ್ಕೊಳಕ್ಕೆ ಹೋಗಲ್ಲ. ಸೊ ಇಲ್ಲಿಂದ ಹೈವೇ ಸಿಕ್ತು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ, ನೋಡೋಣ. ಇಲ್ಲಿಂದ ಇನ್ಸ್ಟಾ 360 ಕ್ಯಾಮ್ರಾ ಹಾಕ್ಕೊಳ್ತೀನಿ. ಸೊ ಅದು ನನ್ನ ಫ್ರಂಟ್ ವ್ಯೂಗೋಸ್ಕರ ಹಾಕ್ಕೊಳ್ತೀನಿ, ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ, ನನ್ನ ಪರ್ಪಸ್ ವ್ಯೂಗೆ, ಸೊ ನನ್ನ ವ್ಯೂಗೋಸ್ಕರ ನಾನು ಇನ್ಸ್ಟಾ 360 ಹಾಕ್ಕೊಂಡಿದ್ದೀನಿ. ನೋಡೋಣ, ಇದರಲ್ಲಿ ವ್ಯೂ ಅಂತೂ ಫ್ರಂಟ್ ವ್ಯೂ ನಾನೇ ಬಂದಿರ್ತೀನಿ ಪೂರ್ತಿಯಾಗಿ, ಬೈಕ್ ಸಮೇತ. ಇವಾಗ ಇಲ್ಲಿ ಹೋಗುತ್ತಾ ಆರಾಮಾಗಿ ಹೋಗಿ ನಿಂತ್ಕೊಳ್ಳುತ್ತೆ ಗಾಡಿ. ಎಸ್, ಇಷ್ಟೇ ಬೇಕಾಗಿರೋದು ನಮಗೆ. ಇಷ್ಟೋಗಿ ನಿಂತ್ಕೊಂಡ್ಬಿಡ್ತಂದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಅವ ಒಂದು ಸೆಕೆಂಡ್ ಭಯನೇ ಆಗೋಯ್ತು, ಕ್ಯಾಮ್ರಾ ಟಚ್ ಆಗದೆ ಇದಕ್ಕೆ ಬಾಡಿಗೆ. ಬೆಣ್ಣಾದಾಗ ಕ್ಯಾಮ್ರಾ ಟಚ್ ಆಗುತ್ತೆ ಬಾಡಿಗೆ. ಸೊ ಅದು ಟಚ್ ಆಗದೆ ಇದಕ್ಕೆ ಎಲ್ಲರೂ ಬಿದ್ದಿದ್ದು ಅಂತ ಒಂದು ಸೆಕೆಂಡ್ ಹಾರ್ಟ್ ನಿಂತೋಗಿ ಹೊಡ್ಕೊಂಡಾಯ್ತು ನನಗೆ. ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಗೋಪ್ರೋ ಮತ್ತು ಇನ್ಸ್ಟಾ 360. ಸೊ ಅದಕ್ಕೆ ತುಂಬ ಪ್ರೀತಿ ಜಾಸ್ತಿ. ನಂದು ಕ್ಯಾಮ್ರಾ ಕೂಡ ಇದೆ, ಕೆನಾನು. ಫೋಟೋಗ್ರಾಫಿಂಗ್ ಫ್ರೀಲೆನ್ಸ್ ಫೋಟೋಗ್ರಫಿ ಕೂಡ ಮಾಡ್ತೀನಿ. ಓಕೆ, ಬಟ್ ನನಗೆ ಬೈಕ್ ರೈಡ್ ಮೇಲೆ ಇರೋವಂಥ ಇಂಟ್ರೆಸ್ಟು ಎಷ್ಟು ನಾನು ಇಷ್ಟಪಡ್ತೀನೋ ಬೈಕ್ ರೈಡ್ ಮಾಡೋದಕ್ಕೆ, ಫೋಟೋಗ್ರಫಿ ಮಾಡೋದಕ್ಕೂ ಕೂಡ ಅಷ್ಟೇ ಇಷ್ಟಪಡ್ತೀನಿ. ಅದೆರಡೂ ನನಗೊಂಥರ, ನನ್ನ ಒಬ್ಬನೇ ಇದ್ದಾಗ ಎರಡೂ ಕೊಡುವಂಥ ಖುಷಿ ಬೇರೆ ಯಾವುದ್ರಲ್ಲೂ ನನಗೆ ಅಷ್ಟು ನೆಮ್ಮದಿ ಸಿಗೋದಿಲ್ಲ. ಫೋಟೋಗ್ರಫಿ ಆಗಿರ್ಬೋದು ಮತ್ತು ಬೈಕ್ ರೈಡಿಂಗ್ ಆಗಿರ್ಬೋದು, ಅದೆರಡೂ ಕೊಡುವಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ನಾನು ಹೇಳೋದೇನು ಗೊತ್ತಾ, ನೀವು ದುಡಿತೀರಾ, ಅದು ದುಡಿದು ಕೂಡಿಟ್ಟು ಅದೇನು ಮಾಡ್ತೀರಾ ನನಗಂತೂ ಒಂದೂ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ದುಡೀರಿ, ಬೇಡ ಅಂತೇಳಲ್ಲ, ನಿಮಗೆ ನಿಮ್ಮ ಮಕ್ಕಳಿಗೆ ಆಗಷ್ಟು ದುಡೀರಿ. ಬಟ್ ದಯವಿಟ್ಟು ಎಂಜಾಯ್ ಮಾಡಿ. ಲೈಫಲ್ಲಿ ಎಂಜಾಯ್ ಮಾಡದೆ ನೀವು ಬರೀ ದುಡ್ದಿಟ್ಟು ಏನೂ ಸಾಧಿಸಲ್ಲ. ನಿಮಗೆ ಏಜ್ ಆದಾಗ ನಿಮಗೆ ಸಿಗೋವಂಥ ಟೈಮ್ ಏನು ಗೊತ್ತಾ, ನಿಮ್ಮ ಮೆಮೊರೀಸ್ನ ಮೆಲ್ಕು ಹಾಕೋದು ಅಷ್ಟೇ. ಅದನ್ನು ನೀವು ನೋಡಿಕೊಂಡು ನೆನಪು ಮಾಡ್ಕೊಂಡು ಎಂಜಾಯ್ ಮಾಡ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ನಿಮಗೆ ಏಜ್ ಆದಮೇಲೆ ನೀವು ತಿರುಗಾಡೋಕ್ಕೆ ಆಗೋದೇ ಇಲ್ಲ. ಸೊ ಅದು ನಾನು ನಿಮಗೆ ಹೇಳೋವಂಥ ಮಾತು. ಯಾವುದೋ Z900 ನಿಂತಿದೆ ಗುರು ಬೈಕು, ನನ್ನ ಫೇವ್ರೇಟ್ ಬೈಕು ಗುರು ಅದು. ಆ್ಯಕ್ಚುಲಿ ಹೋಗಿ ಅವನ ಹತ್ರ ಮಾತಾಡ್ತೀನಿ, ನೋಡೋಣ ಏನು ಹೇಳ್ತಾನೆ ಅಂತ. ಗಾಡಿ ಮುಂದಕ್ಕೆ ಬಂದ್ಬಿಟ್ಟೆ ನಾನು, ಅವನು ಬಂದ, ನೋಡೋಣ, ಕೇಳಿ ನೋಡ್ತೀನಿ ಅವನಿಗೆ ಏನು ಹೇಳ್ತಾನೆ ಗೊತ್ತಿಲ್ಲ. ಮುಂದಕ್ಕೆ ಹೋಗ್ಬಿಡ್ತಾನೆ ಹಿಂಗೆ. ಓ ಶಿಟ್, ನನ್ನ ಫೇವ್ರೇಟ್ ಬೈಕ್ ಅದು. ಟ್ರೈ ಮಾಡ್ತೀನಿ ಅವನ್ನ ಮಾತಾಡ್ಸೋಕ್ಕೆ,
ಹಾಯ್ ಬ್ರೋ, ಸ್ವಲ್ಪ ಸೈಡಿಗೆ ತಗೊಳ್ತೀರಾ? ಒಂದೇ ಒಂದು ನಿಮಿಷ. ಹಾಯ್ ಬ್ರೋ, ಆ್ಯಕ್ಚುಲಿ ಯೂಟ್ಯೂಬರ್ ನಾನು, ಕನ್ನಡ ಹಿಂದಿ ಕನ್ನಡ. ನನ್ನ ಹೆಸರು ಅರ್ಜುನ್ ಅಂತ, ಯೂಟ್ಯೂಬರು. ಬೈಕ್ ನೋಡಿದೆ ಅದಕ್ಕೆ ನಿಲ್ಲಿಸ್ತೆ. ಇದು 900 cc ಅಲ್ಲ? 960 cc. 2023 ಮಾಡಲ್ಲ? 24 ಮಾಡಲ್ಲ. ರೀಸೆಂಟಾಗಿ ತೊಗೊಂಡ್ರಾ? ನನ್ನ ಫೇವ್ರೇಟ್ ಬೈಕ್, ಅದಕ್ಕೆ ನೋಡಿದ್ನಲ್ಲ, ಅದಕ್ಕೆ ಒಂದು ಸೆಕೆಂಡ್ ನಿಲ್ಲಿಸ್ಬಿಟ್ಟು ಮಾತಾಡೋಣ ಅಂತ ಅಷ್ಟೇ. ಥ್ಯಾಂಕ್ ಯು ಬ್ರೋ, ತುಂಬ ಚೆನ್ನಾಗಿದೆ. ಪಾಪ ಬೇಜಾರು ಮಾಡ್ಕೊಂಬಿಟ್ಟು ಅವ್ರು ಶಾಕ್ ಆಗೋಗ್ಬಿಟ್ರು. ಏನಕ್ಕೆ ನಾನು ಅವ್ರನ್ನ ನಿಲ್ಲಿಸಿದೆ ಅನ್ನೋದೇ ಅವ್ರಿಗೆ ಶಾಕ್ ಆಗೋಯ್ತು. ನಾನು ಅವ್ರನ್ನ ಏನಕ್ಕೆ ನಿಲ್ಲಿಸಿದೆ ಅನ್ನೋದೇ ಅವ್ರಿಗೆ ಶಾಕ್ ಆಗೋಗ್ಬಿಟ್ರು ಪಾಪ ಅವರು. ಬಟ್ ಅವರು ಫುಲ್ಲು ಸ್ಟಾಕ್ ಎಕ್ಸಾಸ್ಟೇ ಮೇಂಟೈನ್ ಮಾಡಿದ್ದಾರೆ, ಅಂದರೆ ಸ್ಟ್ಯಾಂಡರ್ಡ್ ಎಕ್ಸಾಸ್ಟೇ ಮೇಂಟೈನ್ ಮಾಡಿದ್ದಾರೆ. ಚೈನ್ ಮಾಡಿಸಿಲ್ಲ. 24 ಮಾಡಲ್ಲ ಅಂತ. ಚೆನ್ನಾಗಿದೆ ಬೈಕ್, ಮಾತ್ರ ಆಸಮ್ ಆಗಿದೆ ಅದು. ನನ್ನ ಡ್ರೀಮ್ ಅಲ್ಲ, ನನ್ನ ಫೇವ್ರೇಟ್ ಬೈಕ್ ಅದು. ನನ್ನ ಡ್ರೀಮ್ ಬೈಕ್ ಬಂದು ಹಯಾಬುಸಾ. ಅದು ಒಂಥರ ನನ್ನ ಆಸಮ್ ಡ್ರೀಮ್. ಅದೊಂಥರ ಹೇಳೋಕ್ಕೆ ಆಗಲ್ಲ ನಾನು ಹಾಗೆ. ಬೈಕ್ನ ಶೋರೂಮಲ್ಲಿ ಹೋಗಿ ಕೂಡ ನೋಡ್ಬೋದು, ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಅದು ಎಕ್ಸಾಸ್ಟ್ ಸೌಂಡ್ ಕೇಳೋವಂಥದ್ದಾಗಿರ್ಬೋದು, ಅದು ಆ ಗಾಡಿ ಹೋಗೋದೇ ಒಂಥರ ಲುಕ್ಕು ಗುರು. ಅದು ಬೇರೆ ಲೆವೆಲ್ ಫೀಲ್ ಅದು. ಆ ಗಾಡಿ ಮೇಲೆ ಒಂದು ಸತಿ ಕೂತ್ಕೊಂಡು ರೌಂಡ್ ಹೊಡಿಯೋಂಥದ್ದು ಅದೆಲ್ಲ, ಅದು ಇದೆಯಲ್ಲ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಅರ್ಥ ಆಗಲ್ಲ. ಹಾಗೆ ಆ ಫೀಲೇ ಬೇರೆ, ಆ ಮಜಾನೇ ಬೇರೆ. ಡ್ರೀಮ್ ಫುಲ್ಫಿಲ್ ಆಗಬೇಕು ಅನ್ನೋದು ಎಷ್ಟು ಜನ ಕನಸು ಇರುತ್ತೆ ಗೊತ್ತಿಲ್ಲ. ಅದು ಎಷ್ಟು ಜನಕ್ಕೆ ನೆರವೇರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸೊ ನಿಮ್ಮಗಳಿಗೆ ನಿಮ್ಮ ಡ್ರೀಮ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಯಾರ್ಯಾರಿಗೆ ಯಾವ್ಯಾವ ಸ್ಪೋರ್ಟ್ಸ್ ಬೈಕ್ ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಡ್ರೀಮ್ ಬೈಕ್ ಅನ್ನೋದು ಹಯಾಬುಸಾ. ನಾನು ತುಂಬ ಇಷ್ಟಪಡೋ ಬೈಕ್ ಬಂದು Z900. ಅದು ನನ್ನ ಫೇವ್ರೇಟ್. ಕಬ್ಬನ್ ರೋಡ್ ಇದ್ಯಾವ್ದು ಇದು ಗುರು? ಹೊಸ ರೋಡ್, ಕಬ್ಬನ್ ರೋಡ್ ಅಂತ ಹೇಳ್ತಲ್ಲ ಮ್ಯಾಪು. ನಮ್ಮ ಗೂಗಲ್ ಹಾಕ ಬಂದು ಕಬ್ಬನ್ ರೋಡ್ ಅಂತ ಹೇಳ್ತೈತೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ವೇಗೆ ಸುಡಲು ಎದೆಯಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನಮಗೆ ಉಳಿಗಾಲ. ಪೊಲೀಸ್ ಅಣ್ಣ ಇಲ್ಲಿ ಏನೋ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತವ್ರೆ. ಹಾಂ, ಸಿಗ್ನಲ್ ಬಿಟ್ಟ. RX ಅಣ್ಣ ವೈಟ್ ನುಗ್ಗಿಸ್ಕೊಂಡು ಬುಲೆಟ್ ಹೋದಂಗೆ ಹೋಯ್ತವನೆ RX ಅಣ್ಣ. ಗುರು ನಾನೇ 98ರಲ್ಲಿ ಇದ್ದೀನಿ ಅಂದರೆ ಅವ್ನು ಇನ್ನೆಷ್ಟರಲ್ಲಿ ಅವನೇ ಗುರು. ತಗೋ ಎಳಿತಾವನ ಅವನು. ಓ ಓ ಓ ಓ ಓ ಭಯಂಕರ ಎಳ್ಕೊ ಬಂದ ಗುರು. ಮತ್ತೆ ಎಳಿತಾನಡ ಹೇಳ್ದ ವೀಲಿಂಗು ಬೇರೆ ಗುರು, ವೀಲಿಂಗ್ ಬೇರೆ ಎತ್ತವನಲ್ಲ ಗುರು. ಅಯ್ಯೋ
ಸಮಾಧಾನ ಗುರುವೇ, ಸಮಾಧಾನ ಹೋಗಪ್ಪ, ಸಮಾಧಾನ ಹೋಗು. ನಾನು ಸ್ಟ್ರೈಟ್ ಹೋಗ್ತಾ ಇಲ್ಲ ಅಂದರೆ ಬಂದಿರ್ತಿದ್ದೆ ಈ ಕಡೆಗೆ. ವೀಲಿಂಗೆಲ್ಲ ಎತ್ತವನೆ ಅದರಲ್ಲೇ. ಬಟ್ ಅವನೇ ಭಾರಿ ಮಜಾ ಗುರು. RX ಅವನು ವೀಲಿಂಗು ಗ್ರೇಟ್. ಯಾವ ರೇಂಜ್ ಗಾಡಿ ಓಡಿಸ್ತಾರೆ ಅಂದರೆ ಜನಗಳು. ಇಲ್ಲೊಬ್ರು ಅಡ್ಡಾಡ ಸಿಗೋದು. ಸೊ ನಿಯರೆಸ್ಟ್ ಆಲ್ರೆಡಿ ಮಾರ್ಕೆಟ್ ಹತ್ರ ಬಂದೆ. ನಾನು ಅಲ್ಲಿ ಮನೆಯಿಂದ ಆ ಏರಿಯಾಯಿಂದ ಹೊರಟಾಗ 10:15, ಇಲ್ಲಿಗೆ ಬಂದಾಗ 11:20. ನೋ ಪ್ರಾಬ್ಲಮ್. ಇನ್ನೂ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆ ಎಂಟ್ರೆನ್ಸ್ಗೆ ವಿಡಿಯೋನ ಕ್ಲೋಸ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿಂದ ಒಂದು 300-400 ಮೀಟರ್ಸ್ ಅಷ್ಟೇ ನಮ್ಮ ಮನೆ. ಸೊ ಆಲ್ಮೋಸ್ಟು ಅಲ್ಲೊಂದು 5 ನಿಮಿಷ ಟೈಮ್ ವೇಸ್ಟ್ ಆಯಿತು. 5 ನಿಮಿಷನೇ ಹೇಳ್ಕೊಳ್ಳಿ, ಪರವಾಗಿಲ್ಲ. ಅಂದರೆ 10:50ಕ್ಕೆ ಲೆಕ್ಕ ತೊಗೊಂಡ್ರು 17 ಕಿಲೋಮೀಟ್ರು ಬರೋದಕ್ಕೆ ಹಾಫ್ ಆನ್ ಅವರ್ ಟೈಮ್ ತೊಗೊಂಡಿದ್ರು. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ನಿಯರ್ ಬಂದೆ. ಸೊ ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾಯಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಸೊ ನನ್ನ ಹಳೆಯ ವೀಡಿಯೋಗಳನ್ನ ನೋಡ್ತಾಯಿರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.